ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ನಿಮ್ಮ ಭವ್ಯ, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ದಿನ ಹೇಗಾಯಿತು, ಹೇಗೆ ಶುರು ಆಗಿತ್ತು, ಹೇಗೆ ಮುಗೀತು ಅಂತ ನೋಡೋಣ. ವಾ ಎಷ್ಟು ಜಾಸ್ತಿ ಕಾಫಿ ತಣ್ಣಗೆ ಆಗೋಗಿ ಕುಡಿತಾ ಇರೋ. ಕಾಫಿ ಇಟ್ಟಿದ್ದೆ ನೋಡ್ಲಿಲ್ವ? ಕಾಫಿ ಇಟ್ಕೊಂಡೆಲ್ಲ ನಾನು ಆಚೆ ಬಂದಿದ್ದು. ಬಿಸ್ಕೆಟ್ ತರ್ತೀನಿ ಅಂತ ಅವ್ ಆಡ್ತಾ ಇದ್ರೆ ಫೋಟೋ ಹೆಂಗ್ ಬರುತ್ತೆ ಕರೆಕ್ಟಾಗಿ? ಏನ್ ಅರ್ಧ ತೆಗಿಬೇಕಿತ್ತ? ಅಲ್ಲ ಇಟ್ಬಿಟ್ಟು ಕಾಣಿಸೋದು. ಯಾಕೆ ಒಳಗಡೆ ಹಿಡ್ಕೊಂಡು ಹೋಗ್ತೀಯಾ? ಏಯ್ 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 ಏನಕ್ಕೆ ಹಂಗೆ ಗುದ್ದಾಡ್ತೀರಾ? ಹಾಂ ನೋಡಿ ನೋಡಿ, ತಿರ್ಗಾ ತಿರ್ಗಾ. ಏಯ್ ಏಯ್ ಸುಮ್ಮನೆ ಗುದ್ದಾಡ್ಕತ್ತೀರ. ಏಯ್ ಏಯ್ ಇದೆ ಇದೆ ಏಯ್ Hey. ತಿರ್ಗಾ ಗೊತ್ತಿದ್ಯಾ? ಏಯ್ ಏಯ್
ಓ ಇಲ್ಲಿ ಇವ್ನ ಇಟ್ಕೊಳ್ಳೋದು ಹೆಂಗೆ? ಹೇಯ್ ನೋಡು, ಅದು ತುಟಿ ಹತ್ರ ಗಾಯ ಆಗ್ಬಿಟ್ಟೈತೆ ಪಾಪ. ಏಯ್ ಮೇಲೋಗು, ಎಲ್ಲೋಗು ಮತ್ತೆ. ಏನು ಮೊಂಡು ನನ್ನ ಮಗನೋದು, ಏನು ಇನ್ನೊಂದ್ಸಲ ತೊಳೆಯಂಗೆ ಇದೀವಿ ಇವನ್ನ. ಏಯ್ ಇರು. ಹೋಗು, ಅವಾಗ್ಲೇ ಹೋಗ್ತಿದ್ದೆ. ನೋಡು ನೋಡು ನೋಡು. ಒಂದೊಂದೇ ಇಟ್ಕೊಂಬಾ, ನೀ ಮೂರು ಬೇಡ. ನನ್ನೇ ನನಗೆ ಗುಮ್ಗಿಂಬಿಟ್ಟಿರ ಏಟುಗಳು ಬೀಳ್ತಾವ ಆಮೇಲೆ. ಇದು ಇಲ್ಲೇ ನಮ್ಮ ಚಿಕ್ಕತ್ತೆಯವ್ರ ತೋಟ, ನಮ್ಮ ಮನೆ ಹಿಂದೆಗಡೆನೇ. ಶುಂಠಿ ಉಣ್ತಾ ಇದ್ದಾರೆ ತೋಟದಲ್ಲಿ. ಬೇಡ, ಗ್ಲಾಸ್ ಮಾತ್ರ ಒಡ್ಸ್ಕೋ ಕ್ಲೀನಾಗಿ. ಫಸ್ಟ್ ಪೈಪಲ್ಲಿ ನೀರು ಬಿಟ್ಬಿಡ್ಬೇಕಾಗಿತ್ತು. ನೀನೇನು ಮಾಡು ಗೊತ್ತಾ, ಈ ಕಂಬಿಗಳು ಒರ್ಸ್ಕೊ ಹೇಳ್ತೀನಿ, ಆಮೇಲೆ ಗ್ಲಾಸ್ ಒರ್ಸ್ಕೊಂಡು ಪೈಪಂಗೆ ನೀರು ಬಿಟ್ಟರೆ ತಿರ್ಗಾ ಚುಕ್ಕಿಗಳು ಇರ್ತವೆ, ಆಮೇಲೆ ಒರ್ಸ್ಕೊಂಡ್ರೆ ಆಗ್ತದೆ. ಈ ಕಂಬಿಗಳು ಒರ್ಸ್ಕೊತೀನಿ. ಅದು ಇವಾಗ ಅಂಟ್ಕೊಂಡೈತೆ. ಅಟ್ಟಿ ಕಾಂಪೌಂಡ್ ಎಲ್ಲ ಒಂಚೂರು ತೊಳಿಬೇಕು ಅಂತ ಅಂದ್ಕೊಂಡ್ವಿ. ಕಾಂಪೌಂಡ್ ತೊಳಿಬೇಕಾದ್ರೆ ನಮ್ಮ ಮನೆಯವ್ರ ಗಾಡಿಗಳು ತೊಳಿಬೇಕು, ಅವ್ರ ಪ್ರಕಾರ ಹಂಗೆ. ಕಾಂಪೌಂಡ್ ತೊಳೆಯೋಕ್ಕೂ ಮುಂಚೆ ಗಾಡಿಗಳು ತೊಳ್ಕೊಂಡ್ಬಿಡ್ತಾರೆ. ಗಾಡಿ ತೊಳಿಲಿ ಅಷ್ಟರೊಳಗಡೆ ನಾನು ಒಂಚೂರು ಅಡುಗೆ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಹೋದರೆ ಅಟ್ಟಿ ತೊಳೆದ್ಬಿಟ್ಟು ಬಂದು ಊಟ ಮಾಡೋಕ್ಕೆ ಸರಿ ಹೋಗುತ್ತೆ. ಮಕ್ಕಳಿಗೆಲ್ಲ ಸಾಕಾಗಿರುತ್ತೆ ಅಟ್ಟಿ ತೊಳೆದ್ಬಿಟ್ಟು ಅಂತ ಅಡುಗೆ ಮಾಡಿಬಿಟ್ಟು ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಆಚೆ ಹೋಗೋಣ ಅಂದ್ಕೊಂಡು ಆಮೇಲೆ ಆಚೆ ಹೋದೆ. ಯಪ್ಪ, ಅಟ್ಟಿ ತೊಳೆಯೋಷ್ಟರಲ್ಲಂತೂ ಸಾಕಾಯ್ತು ಇವತ್ತು. ಫುಲ್ಲು ಸರ್ಫೆಲ್ಲ ಹಾಕಿ, ಯಾಕಂದರೆ ನೆನ್ನೆ ಸಿಮೆಂಟ್ ಕೆಲಸ ಒಂಚೂರು ಮಾಡಿಬಿಟ್ಟಿದ್ರು ಅಂತ ತುಂಬ ಗಲೀಜಾಗ್ಬಿಟ್ಟಿತ್ತು ಹಟ್ಟಿ. ರಾತ್ರಿ ಮಳೆ ಬೇರೆ ಬಂದುಬಿಟ್ಟಿತ್ತು. ಆ ಸಿಮೆಂಟ್ ಧೂಳು ಮಳೆ ಎರಡು ಮಿಕ್ಸ್ ಆಗಿ ತುಂಬ ಗಲೀಜಾಗಿತ್ತು ಅಂತ ಸರ್ಫ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಉಜ್ಜಿ ತೊಳಿಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ. ತುಂಬ ಟೈಮು ತೊಗೊಂತು, ತುಂಬ ಸಾಕಾಯಿತು ಇವತ್ತಂತೂ. ಪಾಪ ಮಕ್ಕಳು ಚೆನ್ನಾಗಿ ಕೆಲಸ ಮಾಡಿದ್ರು. ಮಕ್ಕಳಿದ್ರೆ ಏನಂದರೆ ನಮ್ಗೆ ಕಷ್ಟ ಅನ್ಸಲ್ಲ. ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಅವರು, ಎಷ್ಟೋ ಕೆಲಸ ಕಡಿಮೆ ಆಗುತ್ತೆ ನಮಗೆ ನಿಜವಾಗ್ಲೂ. ಅದಕ್ಕೆ ಮಕ್ಕಳಿದ್ದಾವಾಗಲೇ ಜಾಸ್ತಿ ನಾನು ಅವ್ರ ಸ್ಕೂಲ್ ಸ್ಟಾರ್ಟ್ ಆದರೂ ಅಷ್ಟೇ, ಮಕ್ಕಳು ಮನೇಲಿದ್ರೇ ಹಟ್ಟಿ ತೊಳೆಯೋಕೆ ಇಟ್ಕೊಳ್ಳೋದು. ಇಲ್ಲ ಅವ್ರ ಸ್ಕೂಲಿಂದ ಬಂದಮೇಲೆ ಇಟ್ಕೋತೀನಿ, ಇಲ್ಲಾಂದರೆ ಶನಿವಾರ ಭಾನುವಾರ ರಜೆ ಇರುತ್ತಲ್ವಾ ಅವಾಗ ಇಟ್ಕೊಂಡು ಬಿಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಮಗಿಲ್ಲಿ ಚಿಕ್ಕಬಳ್ಳಾಪುರ ಹತ್ತಿರ ಇರೋದ್ರಿಂದ ಈಶಾಗೆ ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ. ಈಶಾ ದೇವಸ್ಥಾನಕ್ಕೆ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ. ನನ್ನ ಫ್ರೆಂಡವರು ಫ್ಯಾಮಿಲಿ ಅಂದರೆ ಅವ್ರ ಅಕ್ಕ ಅವ್ರ ಅಮ್ಮ ಎಲ್ಲರೂ ಊರಿಂದ ಬಂದಿದ್ದಾರೆ ಅಂತ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟು ವರ್ಷ ಆಗಿ ನಮ್ಗಿಲ್ಲಿ ಹತ್ರ ಇದ್ಕೊಂಡು ನಾನು ಇದುವರೆಗೂ ಒಂದ್ಸಲನೂ ಹೋಗಿಲ್ಲ. ಇದೇ ಫಸ್ಟ್ ಹೋಗೋದು. ಹೋದ್ಮೇಲೆ ಅಲ್ಲಿ ಹೋಗಿ ಅಲ್ಲಿಂದು ವಾತಾವರಣ ನೋಡಿಕೊಂಡು, ಅಂದರೆ ವಿಡಿಯೋಸ್ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ನನಗದು ಗೊತ್ತಿಲ್ಲ. ವಿಡಿಯೋ ಮಾಡೋಕ್ಕೆ ಬಿಟ್ಟರೆ ಖಂಡಿತ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ನಾಳೆ ಮಿಸ್ ಮಾಡದೆ ನೋಡ್ಕೊಡಿ. ಎದುರುಗಡೆ ಹೋಗಿ ನೋಡಿದರೆ ಓಕೆ, ಪರವಾಗಿಲ್ಲ. ನೋಡದೇ ಇರೋರು ಖಂಡಿತವಾಗ್ಲೂ ನೋಡಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಾನು ಯಾವತ್ತೂ ನೋಡಿಲ್ಲ, ನನಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು. ಹಟ್ಟಿ ಎಲ್ಲ ತೊಳೆದಿದ್ದಾಯಿತು, ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದ್ವಿ. ಅದೇ ಆಗಲೇ ಅಡುಗೆ ಮಾಡಿಟ್ಟೋಗಿದ್ನಲ್ಲ, ಟೊಮೊಟೊ ರೈಸ್ ಮಾಡಿಟ್ಟೋಗಿದ್ದೆ. ಆಗ್ಲೇ ಪಾತ್ರೆಗಳೆಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿದ್ದೆ. ಮತ್ತೆ ಪಾತ್ರೆ ಅಷ್ಟು ಬಿದ್ದುಬಿಡುತ್ತೆ ಅಂತ ಪಾಪ ಮಕ್ಕಳಿಗೆ ಅಡಿಕೆ ಪ್ಲೇಟ್ ಇತ್ತು ಮನೇಲಿ ಅಂತ ಅಡಿಕೆ ಪ್ಲೇಟ್ಗೆ ಬಡಿಸ್ಕೊಟ್ಟೆ. ಏನು ಬೇಜಾರು ಮಾಡ್ಕೊಳ್ಳಿಲ್ಲ. ಟೊಮೊಟೊ ಬತ್ತಲ್ವಾ, ಅನ್ನ ಸಾಂಬಾರು ಆಗಿದ್ದಿದ್ರೆ ಹ್ಞೂ ಅಂತಿದ್ರು.
ಟೊಮೊಟೊ ಬಾತ್ ಆಗಿರೋದ್ರಿಂದ ಏನು ಹಾವು ಅನ್ಲಿಲ್ಲ, ತಿಂದ್ರು ಪಾಪ. ಎಲ್ರು ಊಟ ಮಾಡಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳು ರೆಸ್ಟ್ ಮಾಡಿದ್ರು. ಸದ್ಯಕ್ಕೆ ಇವತ್ತಿನ ಬ್ಲಾಗು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಈಶಾ ಫೌಂಡೇಶನ್‌ದು ವಿಡಿಯೋಸ್ ಹಾಕ್ತೀನಿ. ಯಾರು ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ನೋಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಶೇರ್ ಮಾಡೋದನ್ನ, ಲೈಕ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.